ಈಗ ವಿದ್ಯಾರ್ಥಿಗಳೇ, ನಿಮಗೆ ಇನ್ನೊಂದು ಇದು ಟೆಲಿಗ್ರಾಮ್ ಆ್ಯಪ್ದಲ್ಲಿ ಅತಿ ಕ್ಲಿಯರ್ ಆಗಿ ಕಾಣಿಸ್ತದ. ನೀವು ಫೀಬರ್ ಎಂಟಿನ ಜಿಯೋದವ್ರದ್ದು ಕೂಡಿಸ್ರಿ, ಅನ್ಲಿಮಿಟೆಡ್ ಡಾಟಾ ತಗೊಳ್ರಿ. ಇವು ಬಡ 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 ನೀವು ಗಣಿತಗಳನ್ನ ಮ್ಯೂಟ್ ಮಾಡ್ರಿ. ಟೆಲಿಗ್ರಾಮ್ ಆ್ಯಪ್ ನೀವು ಓಪನ್ ಮಾಡಿ ನೋಡಿದ್ರಿ ಅಂತಂದ್ರೆ ಇನ್ನೊಂದು ಏನಾಗಿದೆ, ಯೂಟ್ಯೂಬ್ದಲ್ಲಿ ನೋಡೋದರಿಂದ ನಿಮಗೆ ಅಭ್ಯಾಸ ಹತ್ತುವುದಿಲ್ಲ. ಯಾಕಂದ್ರೆ ಟೆಲಿಗ್ರಾಮ್ ಆ್ಯಪ್ದಾಗ ಲಿಮಿಟೆಡ್ ಅಭ್ಯಾಸ ಬರ್ತದೆ. ಏನ್ ಬರ್ತದ, ಇವತ್ತ ನಾನು 2020 ನವೋದಯ ಪೇಪರ್ ಹಾಕೀನಿ, ನೀವು ಇಷ್ಟೇ ದಿನದಲ್ಲಿ ಲಾಸ್ಟ್ ಡೇಟ್ ಅದ, ಅದಕ್ಕೆ ಅಷ್ಟರೊಳಗೆ ನೀವು ಅಭ್ಯಾಸನ ಮಾಡಿಸಿರಿ, ಫೇರ್ದಾಗ ಬರ್ಕೊಂಡಿರ್ರಿ. ಅದು ಹೋಗೇ ಬಿಡ್ತದ ಆ ಅಭ್ಯಾಸ. ಅದು ಹೋದ್ರೂ ನಿಮಗೆ ಟೆನ್ಷನ್ ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು, ಒಂದು ಫೇರ್ ನೋಟ್ಬುಕ್ ಮಾಡಿ ಬಂದ ಅಭ್ಯಾಸನ ತಕ್ಷಣ ಒಂದು ನೋಟ್ಬುಕ್ನ ಬಿಡಿಸ್ಕೋರಿ, ನೀವು ಕಲೀರಿ. ಆಮೇಲೆ ಈ ನವೋದಯ ನಿಮಗೆ ಪರೀಕ್ಷೆ ಸಮೀಪ ಬಂದಾಗ ಇದನ್ನ ಟೆಸ್ಟ್ ನೀವು ಕೂಡ್ರಿ, ನಮ್ಮ ಪೇಪರ್ಗಳಿಗೆ ನೀವು ಕೂಡ್ರಿ, ಬಿಡಿಸ್ರಿ ಅವು ಪೇಪರ್ಗಳನ್ನು. ಸುಮ್ಮ ಎಲ್ಲರೇ ಸುಮ್ಮ ವಿಡಿಯೋಗಳು ಸುಮ್ಮ 15/0 ಇಂಥ ಸಣ್ಣ ಲೆಕ್ಕಗಳನ್ನ ಕಲಿಯುವುದರಿಂದ ನೀವು ಮೆರಿಟದಲ್ಲಿ ಸೆಲೆಕ್ಷನ್ ಆಗೋದು ಬಹಳ ಕಷ್ಟ ಆಗ್ತದೆ. ಈ ಗಣಿತಗಳನ್ನ ನೋಡ್ಬೇಕಾದ್ರೆ ಒಂದು ಆಸಕ್ತಿ, ಒಂದು ಹುರುಪು ಬರಬೇಕು. ಸುಮ್ಮನೆ ಏನೋ ಒಂದು ಗಣಿತ ಸರಳೀಕರಣ ಅಂತಂದ್ರೆ 15/3 ಅದಕ್ಕೆ 4 ಅದಕ್ಕೆ 2 ಇಂಥವೆಲ್ಲ ನೀವು ಸರಳೀಕರಣ ನಾವು ಬೋರ್ಡ್ನ್ಯಾಗ ಹಾಕಿದೀವಿ ಅಂದ್ರೆ ಪೇರೆಂಟ್ಸ್ಗೂ ಆಸಕ್ತಿ ಬರೋದಲ್ಲ, ವಿದ್ಯಾರ್ಥಿಗಳಿಗೂ ಬರೋದಿಲ್ಲ. ನೀವು ಅತಿ ಟಫ್ ಗಣಿತಗಳನ್ನ ಕಲಿಬೇಕು. ನೀವು ಶಣರಿದ್ದೀರಿ, ಆದ್ರೆ ನವೋದಯ ಅಭ್ಯಾಸನ ಯಾವ ಟೈಪ್ ಕೊಡಬೇಕು, ಹೆಂಗ್ ಕೊಡಬೇಕು, ಆ ಅಭ್ಯಾಸದ ಪ್ಯಾಟರ್ನ್ ಏನು ಅನ್ನೋದು ಕೋಚಿಂಗ್ ಕೊಡೋರಿಗೆ ಗೊತ್ತಿರ್ತದ. ಆ ಕೋಚಿಂಗ್ ಕ್ರಮಬದ್ಧವಾದ ಅಭ್ಯಾಸವನ್ನು ಹಾಕಿರ್ತೀವಿ ನಾವು. ನಾಳೆ ಜೀವನದಿಂದ ನೀವು ನೋಡ್ಬೇಕು ಅಭ್ಯಾಸ ಎಷ್ಟು ಕರೆಕ್ಟ್ ಹಾಕಿರ್ತದಂದ್ರೆ ನಿಮ್ಮ ಬೇಸಿಕ್ ಹಿಡಿದ ಅಭ್ಯಾಸ ಚಾಲು ಆಗಿಬಿಡ್ತದ. ಆಮೇಲೆ ನಾವು ನಿಮಗೆ ಡೇಟ್ ಕೊಡ್ತೀವೋ, ನಿಮಗೆ ಮೆಸೇಜ್ ಬರ್ತದ, ಅಭ್ಯಾಸ ಹೋಗ್ತದ, ನಾಳೆ 5 ಗಂಟೆಗೆ ಹೋಗ್ತದ, ಅಷ್ಟರ ನಿಮ್ಮ ಪೇರ್ದಾಗ ಬರ್ಕೊಡ್ರಿ. 50 GB ಅಭ್ಯಾಸ ಬರೀ 1.5 ದಿನದ ಬರೋದು. ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಅಂದ್ರೆ 2 ತಾಸಿನ ಬರ್ ತೆಗೆದು ಬಿಡ್ತಾನ. ಆ ಬರೋದೊಂದು ಫೇರ್ನಾಗ ಇಟ್ಕೊಂಡು ಕೂತ್ರೆ ನಮ್ಮ ಅಭ್ಯಾಸ ಹೋದ್ರೂ ಪರವಾಗಿಲ್ಲ. ಈ ಕೆಲವೊಂದು ಗಣಿತಗಳನ್ನ ಇದು ಜೋಶಿ ಕೋಚಿಂಗ್ ಕ್ಲಾಸ್ನ ಗಣಿತಗಳು ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನ ಸವಿಸ್ತಾರವಾಗಿ ಟ್ರಿಕ್ಸ್ ಮತ್ತು ರೀತಿ, 2 ರೀತಿ ಗಣಿತಗಳನ್ನ ನಾ ಹೇಳಿರ್ತಾನೆ. ಆಮೇಲೆ ನೀವು ಯೂಟ್ಯೂಬ್ದಲ್ಲಿ ಈ ಗಣಿತಗಳು ಕ್ರಮಬದ್ಧವಾಗಿ ಸಿಗುವುದಿಲ್ಲ. ಒಂದು ಉದಾಹರಣೆ, 5,000 ವಿಡಿಯೋಗಳು, ಕನಿಷ್ಠ ನೀವು 5,000 ವಿಡಿಯೋಗಳನ್ನು ಕಲಿಬಹುದು ಒಂದು ವರ್ಷದಾಗ. ಆಮೇಲೆ ಯೂಟ್ಯೂಬ್ದಾಗ ಹಾಕಿದ್ರೆ ಯಾವ ಅಭ್ಯಾಸನ ತಕ್ಕೋಬೇಕು, ನಿಮ್ಮ ಲಾಭ ಆಮೇಲೆ ಹಾಕ್ಬೇಕಾದ್ರೆ ಬೇಡ, 2020 10ನೇ ಹಾಕ್ಬೇಕಾದ್ರೆ ಯೂಟ್ಯೂಬ್ದಾಗ ಸಿಗುದೇ ಇಲ್ಲ. ಅದು ಸಿಗುತ್ತದ, ಕ್ರಮಬದ್ಧವಾಗಿ ಹುಡುಕ್ಯಾಡ್ಕೋತ ಕೂಡ್ಬೇಕು. ಇದು ಹಂಗಲ್ಲಿದು. ನಿಮಗೆ ನೀವು ನಿಮ್ಮ ಕೈಯಾಗ ಬರ್ಕೊಳಿಕ್ ಒಂದು ಏನಿರ್ತದ, ಒಂದು ಟೈಮ್ ಇರ್ತದ, ಒಂದು ಫಿಕ್ಸ್ ಟೈಮ್ ತನಕ ಅಭ್ಯಾಸ ಇರ್ತದ, ಮುಂದೆ ಹೊಸ ಅಭ್ಯಾಸ ಬರ್ತದ. ಅರ್ಥ ಬರ್ಕೋಬೇಕು. ಪ್ರತಿಯೊಬ್ಬರು ಕಲಿಬಹುದು, ಮಕ್ಕಳಿಗೆ ಕಲಿಸಬಹುದು. ಈ ವಿಡಿಯೋವನ್ನ ಸಣ್ಣ ವಿದ್ಯಾರ್ಥಿಗಳ 5ನೇ ವರ್ಗದ ವಿದ್ಯಾರ್ಥಿಗಳ ಮುಂದೆ ನಾ ಇದನ್ನ ವಿಡಿಯೋ ಬಿಟ್ಟು ಅಂತಂದ್ರೆ ಪೇರೆಂಟ್ಸ್ ಮಕ್ಕಳನ್ನ ಬಿಡ್ಬೇಕು. ಆ ಮಗು ತಿಳ್ಕೊತ ಸುಮ್ಮ ಹುಡುಗರ ಮುಂದೆ ಈ ವಿಡಿಯೋಗಳು ಬಿಟ್ಬಿಟ್ರೆ ಅವ್ರಿಗೆ ಅಷ್ಟು ಅರ್ಥ ಆಗುದಿಲ್ಲ. ಯಾಕ, ಅವ್ರಿಗೆ ಬೇಸಿಕ್ ಅಭ್ಯಾಸ ಇರುವುದಿಲ್ಲ. ಆ ಬೇಸಿಕ್ ಅಭ್ಯಾಸನ ಪರ್ಫೆಕ್ಟ್ ಭಾಗಾಕಾರ, ಮಗ್ಗಿ, ಮೈನಸ್ ಲೆಕ್ಕಗಳು, ಸ್ವಲ್ಪ ಲಸಗಳು, ಸ್ವಲ್ಪ ಭಿನ್ನ ರಾಶಿಗಳನ್ನು ಕಲಿಸ್ಬಿಟ್ರೆ ನಾನು ವಿಡಿಯೋ ಪಟ್ 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 ಹುಡುಗರು ಅರ್ಥ ಮಾಡ್ಕೋತಾವ. ಇದರ ಬಗ್ಗೆ ನೀವು ಆಸಕ್ತಿ ತಗೋಬೇಕು. ಯಾಕಂದ್ರೆ ಈಗಿನ ಅಭ್ಯಾಸದ ಮಟ್ಟ ಬಹಳ ಕಡಿಮೆ ಆಗ್ಯದ. ಮೊದ್ಲಿನ ICIC ಅಭ್ಯಾಸ, ಮೊದ್ಲಿನ ನವೋದಯ ಅಭ್ಯಾಸ ಈಗಿಲ್ಲ. ಆದರೂ ನಾನು ನಿಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕೆ ನಾ ವಿಡಿಯೋ ಮಾಡ್ಲಿಕ್ಕೆ 30 ವರ್ಷದ ವಿಡಿಯೋಗಳ ಸಂಗ್ರಹ ನಡೆದವು. ಕ್ರಮಬದ್ಧವಾಗಿ ಆಗ್ತದೆ. ಇದನ್ನು 2 ರೀತಿ ಒಳಗೆ ನಾವು ಕಲಿಸ್ಬೋದು. ಏನು ಹೇಳಿ ಪ್ರಶ್ನೆಯನ್ನು ಲಕ್ಷ್ಯ ಕೊಟ್ಟು ನೋಡ್ರಿ. ನಾನು 2020 ಪ್ರಶ್ನೆ ನಂಬರ್ 50 10ನೇ ವಿಡಿಯೋ. ಇದನ್ನು ಹೆಂಗೆ ನಾವು ಮಾಡಬೇಕು, 640 ಗುಣಲಬ್ಧ ಇರ್ತಾವೆ ಇವೆಲ್ಲ. ಏನು ಇದನ್ನು ಗುಣಾಕಾರ ಮಾಡಿಬಿಟ್ರಿ ಏನು ಬರ್ತದ, 640 ಬರ್ತದೆ.
ಆದ್ರೆ ಒಂದು ಏನು ನೆನ್ಪಿಟ್ಕೋಬೇಕಾದ್ರೆ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ 640 ಯಾವ್ದು ಬರ್ತದ ಅದೇ ಉತ್ತರ ಆಗಿಬಿಡ್ತದ ಇದು ಅಷ್ಟೇ. ಎಲ್ಲಾ ಅವಿಭಾಜ್ಯ ಅಂಕೆಗಳವರಿ ಸರ ಅನ್ಬೋದು ನೀವು, ಹಂಗಲ್ಲ. ಎಲ್ಲಾ ಅವಿಭಾಜ್ಯ ಅಂಕೆಗಳವ, ರೈಟ್, ಓಕೆ. ಇಲ್ಲಿಯೂ ಅವಿಭಾಜ್ಯ ಅಂಕೆಗಳವ, ಓಕೆ. ಇಲ್ಲಿಯೂ ಅವಿಭಾಜ್ಯ ಅಂಕೆಗಳು ಅವ, ಓಕೆ. ಇಲ್ಲಿಯೂ ಅವಿಭಾಜ್ಯ ಅಂಕೆಗಳು, ಓಕೆ. ಇನ್ನು ಹೆಂಗೆ ಮಾಡೋದು? 2 2 4 4 8 8 16 16 5 80 82 160 ಬರ್ಲಿಲ್ಲ 640 ಬಿಟ್ಟು ಬಿಡ್ರಿ ಅದನ್ನು. ಆಮೇಲೆ ನೋಡಿ 2 2 4 4 8 8 16 16 32 32 64 5 ನೋಡ್ರಿ 64 5 5 4 20 2 5 6 30 32 ನೋಡಿ 320 ಬಂತು. 640 ಬರ್ಲಿ. ಇದು ಒಂದು ರೀತಿ. 2 2 4 4 8 8 16 16 32 32 10 320 ನೋಡ್ರಿ. 2 2 4 4 8 8 16 16 32 32 ತಗೋರಿ. ಗುಂಡ್ಲೆ 25 ಇಡ್ರಿ. 25 2 50 ಕೆಳ 5 25 3 75 1 5 80. ಇದನ್ನ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಮಾಡಿ ನೋಡ್ರಿ, ಅದು ಒಂದು ರೀತಿ ಒಳಗೆ ನೋಡ್ರಿ. ಇದು 640 640 ಅವಿಭಾಜ್ಯ ಅಪವರ್ತನಗಳಿಂದ ಇದನ್ನು ನೀವು ಭಾಗಿಸುತ್ತವೆ. 2 2 3 6 2 2 ಪೂಜೆ 2 2 16 32 ಮತ್ತೆ 2 2 80 ಮತ್ತೆ 2 40 ನೋಡಿ. 2 20 2 10 2 5 5 1 ಎಷ್ಟವ ನೋಡ್ರಿ? 1 2 3 4 5 6 7 ಹುಡುಕ್ಯಾಡ್ರಿ. 7 2ಗಳು ಹುಡುಕ್ಯಾಡ್ರಿ. 1 2 3 4 5 ಅಲ್ಲ, 1 2 3 4 5 6 7 7 2 1 5 ಅದ ಅಂದ್ರೆ ಉತ್ತರ ಸಂಖ್ಯೆ ಯಾವ್ದಾಗ್ತದ? ಡಿ ಆಗ್ತದ. ಇನ್ನೊಂದು, ಈ ಗುಣಾಕಾರ ಮಾಡೋದರಿಂದ ಏನಾಗ್ತದ? ಟೈಮ್ ಬಹಳ ಹಾಳಾಗ್ತದ. ಅವಾಗ ನೀವು ಪಟ್ನ ಏನ್ ಮಾಡ್ಬೇಕು? ಅವಿಭಾಜ್ಯ ಅಪವರ್ತನಗಳನ್ನ ಈಗ ಹೆಂಗ ತೆಗೆದು ಬಿಡ್ಬೇಕು. 2 2 ಆದ್ಕೊಳ್ಳಿ. ಇವೆಲ್ಲ ಎಷ್ಟಾವ್ದು ನೋಡ್ರಿ? 1 1 2 3 4 5 6 7 7 2ಗಳು ಯಾವ ಗುಂಪಿನಾಗವ? ಡಿ ಗುಂಪಿನಾಗವ. 1 5 ಅದ. ಇದು 640 ಅವಿಭಾಜ್ಯ ಅಪವರ್ತನೀಕರಣ. ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ನೀವು ಯಾವುದೇ ಒಂದು ನೀವು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯುವಾಗ 2 3 5 7 ಅವಿಭಾಜ್ಯ ಸಂಖ್ಯೆಗಳಿಂದ ಆ ಅಂಕೆಗಳನ್ನ ಭಾಗಿಸ್ಕೋತ ಕನಿಷ್ಠ ರೂಪಕ್ಕೆ ತರಬೇಕು. ಇದ್ರ ಉತ್ತರ ಏನಾಯ್ತು? 1 2 3 4 5 6 7 5 ಇವುಗಳ ಗುಣಲಬ್ಧ 640 ಬರ್ತದೆ. ಆದರೆ ಇವು ಅವಿಭಾಜ್ಯ ಅಂಕೆಗಳಾಗಿರ್ಬೇಕು. ಇಷ್ಟೇ. ಆ ಅಂಕೆಗಳಿದ್ರೆ ಅವ್ರಿಗೆ ಡಿದಾಗ ಸಿಕ್ಕು 7 2ಗಳು ಸಿಕ್ಕು, 1 5 ಸಿಕ್ತು. ಆಮೇಲೆ ಪ್ರತಿಯೊಂದನ್ನು ಗುಣಾಕಾರ ಮಾಡ್ಕೋತ ಕೂಡುವುದರಿಂದ ಎಷ್ಟು ಸಮಯ ಹಾಳಾಗ್ತದ ಅದು ನಿಮಗೆ ತಿಳಿತಲ್ಲ. ಇನ್ನು ಯಾವುದೇ ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಹಿಡ್ರಿ ಅಂತಂದ್ರೆ ನೀವು ಇದೇ ಟೈಪ್ ಮಾಡಬೇಕು. ಚೆನ್ನಾಗಿ ಫೇರ್ದಾಗ ಬರ್ಕೋಬೇಕು. ಇದು ನಿಮಗೆ ಟೆಲಿಗ್ರಾಮ್ ಆ್ಯಪ್ನಾಗ ಇರ್ತದ. ಒಂದು ಫೇರ್ದಾಗ ಚಂದಂಗೆ ನೀವು ಈ ಗಣಿತಗಳನ್ನ ಬರ್ಕೊಂಡ್ರಿ ಅಂದ್ರೆ ಎಲ್ಲ ಪಾಲಕರನ್ನು ತಗೋಬೇಕಪ್ಪ ಟೆಲಿಗ್ರಾಮ್ ಆ್ಯಪ್ ಜೋಶಿ ಸರ್ದು ಆ ಭಾವನೆ ಬರ್ತದೆ. ನೀವು ಚಂದಂಗೆ ಫೇರ್ದಾಗ ಬರ್ಬೇಕು. ನೀವು ಒಂದೇ ಸಲ ವಿದ್ಯಾರ್ಥಿಗಳು ನಿಮ್ಮ ಫೇರ್ದಾಗ ಬರ್ಕೊಂಡದ್ದು ಏನಾದರೂ ಪೇರೆಂಟ್ಸ್ ನೋಡಿಬಿಟ್ರು ಅಂತಂದ್ರೆ ಇಲ್ಲ ನಮ್ಮ ಮಕ್ಕಳಿಗೆ ಭಾಳ ಉಪಯೋಗ ಆಗ್ತದೆ. ಎಲ್ಲ ನಿಮ್ಮ ಕೈಗಿರ್ತದೆ. ಇದು ಒಂದು ಫೋನ್ ಮಾಡಿದಾರೆ ಅಂತ ಸರ್ ಇನ್ನೊಂದು ದಿವಸ ಇರ್ರಿ ನಮಗೆ ಆದ್ರೆ ಹಿಂದಿನ ಅಭ್ಯಾಸನ ಕೇಳಬಾರದು. ಅದೇ ರೂಲ್ಸ್. ಆ ಅಭ್ಯಾಸದಿಂದ ಯಾಕಂದ್ರೆ ಆ ಅಭ್ಯಾಸ ಅಷ್ಟು ಸರಳ ಅಲ್ಲ ನಾವು ಹಾಕೋದು. ಅವು ಅಪ್ಲೋಡ್ ಮಾಡ್ಬೇಕಾಗ್ತದೆ. ನಾವು ಅಪ್ಲೋಡ್ ಮಾಡೋದರಿಂದ
ಅದು ಟೈಮ್ ಹಿಡಿತದ. ನಾ ಇನ್ನೊಂದ್ಸಲ ಈ ಗಣಿತನ ಚಂದಂಗ ಗೆರೆ ಹಾಕಿ ಬಿಡಿಸ್ತು ನೋಡಿ. ಯಾಕೆ ಶಿಸ್ತಂಗ ನಿಮ್ಗೆ ಇನ್ನೊಂದು ತಿಳಿಸಿದಂಗೂ ಆಯ್ತು, ಅವಿಭಾಜ್ಯ ಅಪವರ್ತನಗಳನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಗುರುತಾಯ್ತು. ಅವುಗಳನ್ನು ಗುಣಲಬ್ಧ ಮಾಡ್ಕೋತ ಕೂತರಿ ಅಂತಂದ್ರೆ ಅಷ್ಟು ನಿಮ್ಗೆ ಸರಿ ಅನ್ಸುವುದಿಲ್ಲ. 640ರ ಅವಿಭಾಜ್ಯ ಅಪವರ್ತನ ಇನ್ನೊಂದ್ಸಲ ಚಂದಂಗೆ ತಿಳಿಸಿ ಹೇಳ್ಬೇಕಂತ ಒಂದ್ಸಾತ್ ನನಗೆ ನೋಡಿ. ಕರೆಕ್ಟಾಗಿ ನೀವೇನು 2ರಲ್ಲಿ ಭಾಗಿಸ್ರಿ. 2 3 6, 2 2 4, 0 0 ಮತ್ತೆ 2ರಲ್ಲಿ ಭಾಗಿಸ್ರಿ ನೋಡಿ. 2ರಲ್ಲಿ 2 16 ಅಂದ್ರೆ 160 ಆಯ್ತು ನೋಡಿ. ಮತ್ತೆ 2ರಲ್ಲಿ 2 80 ಮುಂದೆ 2 40 ಮುಂದೆ 2 20 ನೋಡಿ. 2 10 2 5 2 5 ಮತ್ತೆ 5 5 1. ಈಗ ಯಾವಾಗ ಒಂದು ಬಂತ ಅದ್ರ ಉತ್ತರ ಮುಗಿತು. ಎಷ್ಟು 2ಗಳು ಎಣಿಸ್ರಿ? 1 2 3 4 5 6 7. 1 2 3 4 5 6 7 1 5. ಉತ್ತರ ಸಂಖ್ಯೆ ಎಲ್ಲದ ಅವು 7 ಇದ್ದದ್ದು ಡಿ ದಾಗದ ಉತ್ತರ ಸಂಖ್ಯೆ ಡಿ ಹಾಕಿಬಿಟ್ರು. ತಿಳಿತಲ್ಲ? ಇಂಥ ಅವಿಭಾಜ್ಯ ಒಂದು 4 ಮಾದರಿ ಹಾಕೊಂಡು ಮಾಡಿ ನೋಡ್ಕೋಬೇಕು. ಅವ್ರು ಶಿಕ್ಷಕರು ತಿಳಿಸಿ ಹೇಳ್ತಾರ, ಪಾಲಕರು ತಿಳಿಸಿ ಹೇಳ್ತಾರ. ನೀವು ಆ ಟೆಲಿಗ್ರಾಮ್ ಆ್ಯಪದಲ್ಲಿ ಅಭ್ಯಾಸ ಪಾಲಕರು ಮತ್ತು ಶಿಕ್ಷಕರು ತಗೋಬೇಕು ಅಂತಂದ್ರೆ ನೀವು ಟೆಲಿಗ್ರಾಮ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಸರಿಯಾಗಿ ಅಭ್ಯಾಸವನ್ನು ನೋಡ್ರಿ. ಮತ್ತೆ ಕೆಲವೊಂದು ನೀವು ಯೂಟ್ಯೂಬ್ಗಳು ನೋಡ್ತಿರ್ತೀರಿ, ಬಡ ಬಡ ಹಾಕಿ ಅಡಗಿಸ್ಬಿಡ್ತಾರೆ. ಇದು ಬರ್ಕೊಳ್ಳಿಕ್ಕೆ ಟೈಮ್ ಇರ್ತದೆ, ನಿಮ್ಮ ಕೈಯಾಗೆ ಇರ್ತದೆ. ಮ್ಯೂಟ್ ಮಾಡಿಬಿಡ್ರಿ. ಗಣಿತ ತಿಳಿಸೋದಾತಂದ್ರೆ ಮ್ಯೂಟ್ ಮಾಡಿ ನೀವು ಚೆನ್ನಾಗಿ ಫೇರ್ದಾಗ ಬರ್ಕೋಬೇಕು. ನಮ್ಮ ರೆಗ್ಯುಲರ್ ಕ್ಲಾಸ್ ಹೆಂಗೆ ನಡೀತದೆ ಹಂಗೆ ನಡೀತದೆ. ಇದು ಪರ್ಮನೆಂಟ್ ನಡೀತಿದ್ದು. ಮತ್ತೆ ವರ್ಷ ಹೊಸ ಕ್ವಶನ್ ಪೇಪರ್ ಮತ್ತೆ ಬಿಡಿಸಿ ನಾವು ಅಪ್ಲೋಡ್ ಮಾಡೇ ಮಾಡ್ತಿರ್ತೀವಿ. ಖಾಯಂ ನಡೀತದೆ ಇದನ್ನು ಸ್ಕೂಲ್ ಟೆಲಿಗ್ರಾಮ್ದಾಗ. ರೀಸನಿಂಗ್ ಮತ್ತು ಗದ್ಯ ಭಾಗ ಪೇರೆಂಟ್ಸ್ ಮನೆಯಾಗೆ ಹೇಳ್ಬೋದು. ಗಣಿತವೇ ಎಲ್ಲ ವಿಷಯಗಳ ತಾಯಿ. ಗಣಿತ ಎಲ್ಲ ನಾವು ಪ್ರತಿಯೊಂದು ವಿಶ್ವೀಯ ಗಣಿತಗಳನ್ನ ಪ್ರತಿಯೊಂದು ಸೈನಿಕ್ ಸ್ಕೂಲ್ ಕಳ್ಸೋರಿದ್ದೀರಿ ಅಂತಂದ್ರೆ ನೀವು ನಮಗೆ ಮುಂಚಿತವಾಗಿ ಫೋನ್ ಮಾಡಿದಾರ ಅದನ್ನು ಟೆಲಿಗ್ರಾಮ್ದಾಗ ಹಾಕ್ತೀವಿ. ಯಾಕೆ 2 ಲಕ್ಷ ಗಟ್ಟಲೆ ಫೀ ಅದ. ಈಗ ಎಲ್ಲರೂ ನವೋದಯನ ಹಾಕ್ರಿ, ನವೋದಯ ಹಾಕ್ರಿ ಸರ, ನಾವು ನವೋದಯಕ್ಕೆ ಕಳಿಸ್ತೀವಿ ಅಂದ್ರೆ ನಾವು ನವೋದಯ ಅಭ್ಯಾಸವನ್ನು ನಾವು ಪ್ರಿಪೇರ್ ಮಾಡ್ಲಿಕ್ಕೆ. ಯಾರು ಪೇರೆಂಟ್ಸ್ ಸೈನಿಕ್ ಸ್ಕೂಲ್ ಅಭ್ಯಾಸ ಹಾಕ್ರಿ ಅಂತಂತ ಹೆಚ್ಚಿಗೆ ಯಾರಿಗೂ ಫೋನ್ ಬಂದಿಲ್ಲ. ಎಲ್ಲಾರ್ದು ನವೋದಯ ಪ್ರತಿಯೊಂದು. ಇನ್ನೊಂದು ಪೇರೆಂಟ್ಸ್ ಅಭಿಪ್ರಾಯ ಏನದ ಅಂದ್ರೆ ನೀವು ಏನು ಕಲಿಸಿರಿ ಅದನ್ನ ನೀವು ವಿಡಿಯೋಗಳನ್ನ ಮಾಡ್ರಿ ಸರ, ಮಾಡಿ ಇಡ್ರಿ. ಮುಂದಿನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದ ಅದು. ಸುಮ್ಮನೆ ಎಲ್ಲರೇ ನಾವು ಸರಳೀಕರಣ ಅಂದ್ರೆ 15/3 × 2 × 4 ಅದಕ್ಕೆ 4 - 2 ಇಂಥವೆಲ್ಲ ಸರಳೀಕರಣ. ಸರಳೀಕರಣ ಬಿಟ್ಟದ್ದು ಎಷ್ಟು ಟಫ್ ಅವತ್ತನ್ನ ನೋಡಿ ಕಲೀರಿ ನೀವು. ಅವು ಸರಳೀಕರಣ ಸುಮ್ಮ ಪಾಲಕರು ನೋಡಿದ ಕೂಡಲೇ ಅವ್ರಿಗಿನ್ನೂ ಕಲಿಬೇಕನ್ನೋದು ಆಸಕ್ತಿ ಬರ್ಬೇಕು ಅಂತ ಅವು ನಮ್ಮ ಇರ್ತದೆ, ಅಭ್ಯಾಸ ಇರ್ತದೆ. ಸುಮ್ಮನೆ ಎಲ್ಲರ ಹುಡುಗರಿಗೆ ರಮಿಸುವಂತ ಗಣಿತಗಳಲ್ಲ. ಇದು ನಿಜವಾಗಿ ಒರಿಜಿನಲ್ ವಿದ್ಯಾರ್ಥಿಗಳು, ಪ್ರತಿಭಾವಂತ ಶಿಕ್ಷಕರು, ಪ್ರತಿಭಾವಂತ ಪಾಲಕರು ಅಭ್ಯಾಸ ಮಾಡಿ ನಿಮ್ಗೆ ವಿದ್ಯಾರ್ಜನೆ ಮಾಡುವಂಥ ಒಂದು ಇದು ವಿಡಿಯೋ ಕಾರ್ಯಕ್ರಮ. ಎಲ್ಲರೂ ಚೆನ್ನಾಗಿ ಬರ್ತಾರೆ. ಥ್ಯಾಂಕ್ ಯು ಬೈ.